ಇಲ್ಲಿ ಒಂದು ಬೇತಾಳನ ಚಿತ್ರ ಇದೆ ನೋಡಿ. ಅಸ್ಥಿಪಂಜರಗಳನ್ನು ಒಳಗೊಂಡಂತಹ ಬೇತಾಳನ ಚಿತ್ರ. ಇದು ದೊಡ್ಡಗದ್ದವಳ್ಳಿಯಲ್ಲಿ ಬಹಳ ನೀಟಾಗಿದೆ. ಬೇತಾಳನ ಒಬ್ಬ ನೃತ್ಯ ರೂಪದಲ್ಲಿರ್ತಕ್ಕಂಥ ಬೇತಾಳ. ಇಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಾನೆ ಬೇತಾಳ. ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ಬೇತಾಳ. ಚಿಕ್ಕದಾಗಿರುತ್ತೆ ದ್ವಾರಗಳು, ಬಗ್ಗಿಯೇ ಹೋಗಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಸೊ ಕುಳ್ಳದಾದಂಥ ದ್ವಾರಗಳಿರುತ್ತೆ. ಇದು ಸಾಮಾನ್ಯವಾಗಿ ಕಲ್ಯಾಣಿ ಚಾಳುಕ್ಯರ ಶೈಲಿಯಲ್ಲೂ ನಾವು ಕಾಣ್ತಾ ಇರ್ತೇವೆ. ಅದಕ್ಕೆ ಇಲ್ಲಿ ನೀವು ನೋಡ್ತಕ್ಕಂಥ ಬಹಳಷ್ಟು ಅಂಶಗಳು ಕಲ್ಯಾಣಿ ಚಾಳುಕ್ಯರ ಶೈಲಿಯ ಅಂಶಗಳೂ ಆಗಿರುತ್ತೆ. ಕಲ್ಯಾಣಿ ಚಾಳುಕ್ಯರ ಶೈಲಿಯ ಅಂಶಗಳ ನಂತರದಲ್ಲೇ ಹೊಯ್ಸಳ ಶೈಲಿ ಪ್ರಖ್ಯಾತವಾದದ್ದು. ಅದರಿಂದನೇ ನಾವು ಸೂಕ್ಷ್ಮ ಕಲೆಯನ್ನು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಗಾಣವನ್ನು ದಾನವಾಗಿ ನೀಡಿರ್ತಕ್ಕಂಥ ಉದಾಹರಣೆ ಇದೆ. ಗಾಣ ಎಣ್ಣೆ ತೆಗೆಯತಕ್ಕಂಥ ಗಾಣವನ್ನು ದಾನವಾಗಿ ನೀಡಿರ್ತಕ್ಕಂಥ ಉದಾಹರಣೆ ಇದೆ. ಇದಕ್ಕೆ ಡೈಲಿ ಎಣ್ಣೆ ಹಾಕ್ತಾಯಿದ್ರು, ಇಲ್ಲಿ ದೀಪವನ್ನು ಹಚ್ಚುತ್ತಾಯಿದ್ರು. ದೀಪ ಸೇವೆಗಾಗಿ ಅಂತಲೇ ಇರುತ್ತೆ. ಮತ್ತು ಇಲ್ಲಿ ಇನ್ನೂ ಒಂದು ವಿಶೇಷ ಅಂದರೆ ದೇವಸ್ಥಾನಕ್ಕೆ ಹೂದೋಟವನ್ನು ಸಹ ದಾನವಾಗಿ ನೀಡಲಾಗಿದೆ. ಅಂದರೆ ದಿನ ಬೆಳೆಯತಕ್ಕಂಥ ಹೂವನ್ನು ದೇವರಿಗೆ ಸಮರ್ಪಣೆ ಮಾಡೋದಕ್ಕೆ ನೀಡಲಾಗಿದೆ. ಹಾಗೆಯೇ ನಾವು ಹೊಯ್ಸಳ ಶೈಲಿಯಲ್ಲೇ ಗುರುತಿಸ್ಕೊಂಡು ಬರ್ತೇವೆ. ಈ ರೀತಿಯ ಶೇಪಿಂಗನ್ನು ತೆಗೆದುಕೊಳ್ಳತಕ್ಕಂಥದ್ದು ಸಾಮಾನ್ಯವಾಗಿ ಹೊಯ್ಸಳ ಶೈಲಿಯಲ್ಲಿ ನಾವು ನೋಡ್ತಾ ಬರ್ತೇವೆ. ಪ್ರಹ್ಲಾದನನ್ನು ಆತ ಹರಿಯನ್ನು ನಂಬ್ತಾನೆ ಅನ್ನತಕ್ಕಂಥ ಉದ್ದೇಶದಿಂದ ಹಿರಣ್ಯಕಶಿಪು ಆತನನ್ನು ಕೊಲ್ಲಿಸೋದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಪಡ್ತಾನೆ. ಅದನ್ನು ನಾವು ಕೇಳ್ತಾ ಇದ್ದೀವಿ ಪ್ರಹ್ಲಾದ ಚರಿತ್ರೆ ಅಂತ. ಅದರಲ್ಲಿ ಬೆಂಕಿಯಲ್ಲಿ ಸುಡಿಸ್ತಾನೆ ಅಂತೆ. ಬೆಂಕಿಯಲ್ಲಿ ಸುಟ್ಟರೂ ಆತ ಸಾಯಲ್ಲ. ಆನೆ ಕೈಗಳಿಂದ ತುಳಿಸ್ತಾನೆ. ಸರ್ಪಗಳಿಂದ ಕಚ್ಚಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಸರ್ಪಗಳು ಕಚ್ಚೋದಿಲ್ಲ. ಆನೆಗಳು ತುಳಿದ್ರು ಆನೆಗಳು ತುಳಿಯೋದಿಲ್ಲ. ಈ ರೀತಿಯ ಪ್ರಹ್ಲಾದ ಚರಿತ್ರೆಯನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ನೋಡಿ. ಇಲ್ಲಿ ಒಂದು ತುರುಬನ್ನು ಕಟ್ಟಿರ್ತಕ್ಕಂತಹ ಒಬ್ಬ ಗೊಲ್ಲನ ರೀತಿಯಲ್ಲಿ ಇರ್ತಕ್ಕಂತಹದ್ದು ನೋಡಿ. ಇದೊಂದು ಶಿಲ್ಪ, ವಿಶೇಷವಾದಂಥ ಶಿಲ್ಪ. ಅವನು ಕಟ್ಟಿರ್ತಕ್ಕಂಥ ತುರುಬನ್ನು ನೋಡಿ. ಆ ತುರುಬಿನಲ್ಲಿ ಕೂದಲಿನ ಗೆರೆಗಳನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. ಭಾಳ ಸಣ್ಣದಾಗಿರ್ತಕ್ಕಂಥ ಕೂದಲಿನ ಗೆರೆಗಳನ್ನು ನಾವು ಇಲ್ಲಿ ಕಾಣ್ತೇವೆ. ಆತ ಕಿವಿಗಳಿಗೆ ಹಾಕಿರ್ತಕ್ಕಂಥ ಒಂದು ಆಭರಣಗಳನ್ನು, ಓಲೆಗಳನ್ನು ನೋಡಿ. ಅದರ ಡಿಸೈನ್ಸ್ ನೋಡ್ತಾ ಬನ್ನಿ. ಸ್ಟಾರ್ ಶೇಪ್ಗಿಂತ ಸ್ವಲ್ಪ ಭಿನ್ನವಾಗಿ ಅದನ್ನು ತೆಗೆದುಕೊಂಡು ಬಂದಿದ್ದಾನೆ. ಡಿಸೈನ್ಸು ಬಹಳಷ್ಟು ವಿಚಿತ್ರವಾಗಿ ವಿಶೇಷವಾಗಿ ನಾವಿಲ್ಲಿ ಕಾಣ್ಬೋದಾಗಿದೆ. ಹಾಗೆ ಬಹಳಷ್ಟು ಡಿಸೈನ್ಸ್ಗಳಲ್ಲಿ ಹಿಂದೆ ಕಿರೀಟ ಹಾಕಿದಾಗ ಹಿಂದೆ ಕೂದಲುಗಳು ಕಾಣುತ್ತಲ್ಲ, ಆ ರೀತಿಯ ಡಿಸೈನ್ಸ್ಗಳನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ. ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು ಬಗೆದು ಆತನ ಕರಳನ್ನು ತೆಗೆದು ಹಾರವಾಗಿ ಹಾಕ್ಕೊಂಡಿದ್ದಾನೆ. ಇದು ನೇರವಾಗಿ ಗರ್ಭಗೃಹದಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿದಾಗ ಅಥವಾ ಶಿವಲಿಂಗವನ್ನು ತೊಳೆದಾಗ ಆ ನೀರು ಬರತಕ್ಕಂತಹ ಒಂದು ಸ್ಥಳ. ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಕೆಲವು ಕಡೆ ವ್ಯಾಳಗಳನ್ನು ಕೊಟ್ಟಿರ್ತಾನೆ. ಮೊಸಳೆಯ ಬಾಯಿಯ ಒಳಗಡೆಯಿಂದ ಬರೋ ರೀತಿಯಲ್ಲಿ ಕೊಟ್ಟಿರ್ತಾನೆ. ಇದರ ಕೆಳಗಡೆ ಒಂದು ಕಲ್ಲಿನ ಬಾನಿ ಇಟ್ಟಿರ್ತಾರೆ. ಇಲ್ಲಿ ಇಟ್ಟಿಲ್ಲ ವಾಸ್ತವವಾಗಿ. ಆ ನೀರು ಪವಿತ್ರವಾದದ್ದು. ಅದನ್ನು ಹಸುಗಳು ಕುಡಿಬೋದು. ಇಲ್ಲದೇ ಇದ್ದರೆ ಯಾವುದಾದ್ರು ಗಿಡ ಮರಗಳಿಗೆ ಬಳಸ್ಬೋದು. ಇಲ್ಲದೇ ಇದ್ದರೆ ಅದು ಡ್ರೈ ಆಗಬೇಕು. ಅದು ಡ್ರೈ ಆಗಬೇಕು ಅನ್ನತಕ್ಕಂಥ ಕಾರಣಕ್ಕಾಗಿಯೇ ಕಲ್ಲಿನ ಬಾನಿಯನ್ನು ಇಡ್ತಾರೆ. ಇದನ್ನು ಸೋಮಸೂತ್ರ ಅಂತ ಹೇಳಿ ಕರೀತಾರೆ. ನಾನು ನಿಮಗೆ ಅಲ್ಲಿ ಮಾತನಾಡ್ತಾ ಹೇಳಿದೆ ಹೈ ಹೀಲ್ಡ್ ಚಪ್ಪಲಿಗಳು ಹೊಯ್ಸಳರ ಕಾಲದಲ್ಲೇ ಇತ್ತು ಅಂತ. ಆದರೆ ಈ ವಿಷಕನ್ನಿಕೆ ಹಾಕ್ಕೊಂಡಿದ್ದಾಳೆ. ಅದನ್ನು ಹೈ ಹೀಲ್ಡ್ ಚಪ್ಪಲಿಯನ್ನು ಹಾಕ್ಕೊಂಡಿದ್ದಾಳೆ. ನೀವು ಇದನ್ನು ಬೇಲೂರಲ್ಲಿ ನೋಡ್ಬೋದು ಮತ್ತು ಹಳೇಬೀಡಲ್ಲೂ ನೋಡ್ಬೋದು. ಕೆಲವು ಶಿಲ್ಪಗಳಲ್ಲಿ ಗೋವುಗಳು ಕತ್ತೆತ್ತಿರ್ತಕ್ಕಂಥ ದೃಶ್ಯ. ಅರ್ಥಾತ್ ಇದು ಇನ್ನೂ ಚೆನ್ನಾಗಿತ್ತು ಶಿಲ್ಪಗಳು. ಸ್ವಲ್ಪ ಗಾಳಿ ಮಳೆಗೆ ಹಾಳಾಗ್ತಾ ಹೋಗುತ್ತೆ. ಸೋಪ್ ಸ್ಟೋನ್ ಆದ್ದರಿಂದ ಜಾಸ್ತಿ ಅದಕ್ಕೆ ಪ್ರೊಟೆಕ್ಷನ್ ಬೇಕಾಗುತ್ತೆ. ಒಳಗಡೆ ಇದ್ದರೆ ಸೇಫ್ ಆಗಿರ್ತದೆ, ಹೊರಗಡೆ ಇದ್ದರೆ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಹೋಗ್ತದೆ. ಬಲಿಚಕ್ರವರ್ತಿಯ ಬಳಿ 3 ಅಡಿ ಜಾಗ ಕೇಳಿದಾಗ ಒಂದು ಪಾದ ಶ್ರೀಮನ್ನಾರಾಯಣ ಒಂದು ಪಾದವನ್ನು ಆಕಾಶದಲ್ಲಿ ಎಳಿತಾನೆ, ಮತ್ತೊಂದು ಪಾದವನ್ನು ಭೂಮಿಗೆ ಎಳಿತಾನೆ, ಮತ್ತೊಂದು ಪಾದ ಎಲ್ಲಿಡಲಿ ಅಂತ ಕೇಳಿದಾಗ ಆತ ಬಲಿಚಕ್ರವರ್ತಿ ತಲೆ ಮೇಲೆ ಇಡು ಅಂತ ಹೇಳ್ತಾನೆ. ಆವಾಗ ಅವನ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿತಾನೆ. ಆ ಪರಿಕಲ್ಪನೆಯನ್ನು ತೋರಿಸ್ತಾ. ಇದು ನಿಮಗೆ ಗೊತ್ತಿದೆ, ದಶಾಸುರ ರಾವಣನ ದೃಶ್ಯ ಕಟ್ಟಿದೆ ಇರುತ್ತೆ.
ಇಲ್ಲಿ ಉದ್ದವಾಗಿದೆ ಹೆಲ್ಮೆಟ್ ಅನ್ಬೋದು ಅಥವಾ ಯಾವುದಾದರೂ ಒಂದು ಕವರ್ ಅನ್ಕೋಬೋದು ಇದಕ್ಕೆ. ಬಟ್ ರೈನ್ ಕೋಟನ್ನು ನೀವು ರೈನ್ ಕೋಟ್ ಅಂತಲೇ ಒಪ್ಕೋಬೇಕಾಗುತ್ತೆ. ಯಾಕೆಂದರೆ ಉದ್ದವಾದಂಥ ಈ ಮಡಿಕೇರಿ ಇಂಥ ಕಡೆ ಕಾಫಿ ತೋಟಕ್ಕೆ ಹಾಕ್ಕೊಂಡು ಹೋಗುವಾಗ ಬಳಸ್ತಾರಲ್ಲ ರೈನ್ ಕೋಟು, ಅಂಥ ರೈನ್ ಕೋಟುಗಳು ಇಲ್ಲಿದೆ. ಶ್ರೀಕೃಷ್ಣ ಸಂಜೀವಿನಿ ಪರ್ವತವನ್ನು ಎತ್ತಿರ್ತಕ್ಕಂತಹದ್ದು ಗೋವರ್ಧನಗಿರಿಯನ್ನು ಹೀಗೆ ಎತ್ತಿ ಹಿಡಿದಿರ್ತಕ್ಕಂಥ ದೃಶ್ಯಾವಳಿ ಇರ್ತಕ್ಕಂಥ ಒಂದು ಚಿತ್ರಣ. ಶಿವ ಪಾರ್ವತಿಯರು ಮೂರ್ತಿಗಳನ್ನು ಕೇಳಿದ್ದೀವಿ, ಮೂರ್ತಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇಲ್ಲಿ ಒಂದು ಬೇತಾಳನ ಚಿತ್ರ ಇದೆ ನೋಡಿ, ಅಸ್ಥಿಪಂಜರಗಳನ್ನು ಒಳಗೊಂಡಂತಹ ಬೇತಾಳನ ಚಿತ್ರ. ಇದು ದೊಡ್ಡಗದ್ದವಳ್ಳಿಯಲ್ಲಿ ಬಹಳ ನೀಟಾಗಿದೆ. ಬೇತಾಳನ ಒಬ್ಬ ನೃತ್ಯ ರೂಪದಲ್ಲಿರ್ತಕ್ಕಂಥ ಬೇತಾಳ. ಇಲ್ಲಿ ನೃತ್ಯವನ್ನು ಮಾಡ್ತಾ ಇದ್ದಾನೆ ಬೇತಾಳ, ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥ ಬೇತಾಳ. ಹಾಗೆಯೇ ಬೇತಾಳನ ಎಡಭಾಗದಲ್ಲಿ ಮತ್ತೊಂದು ಬೇತಾಳ ಇದೆ. ಇಲ್ಲಿ ಭೈರವೇಶ್ವರನ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ನೃತ್ಯವನ್ನು ಮಾಡ್ತಾ ಇರ್ತಕ್ಕಂತಹ ಬೇತಾಳ ಇದೆ. ಆಮೇಲೆ ಕೆಳಗಡೆ ರಕ್ಕಸನ ರುಂಡವನ್ನು ಕಟ್ ಮಾಡಿ ಹಿಡಿದಿರ್ತಕ್ಕಂತಹದ್ದು, ಅದರಿಂದ ಬರ್ತಾ ಇರ್ತಕ್ಕಂತಹ ರಕ್ತವನ್ನು ನಾಯಿ ಅದು ಕುಡಿತಾ ಇರ್ತಕ್ಕಂಥದ್ದು, ನಾಯಿ ಇದು ಮಾಡ್ತಾ ಇದೆ. ಅದರ ಸಿಂಬಲೈಸೇಷನನ್ನು ಭಾಳ ನೀಟಾಗಿ ಕೊಟ್ಟಿದ್ದಾನೆ. ಭೈರವೇಶ್ವರ ಸ್ವಾಮಿಯೇ ಡಮರುಗವನ್ನು ಹಿಡಿದಿರ್ತಕ್ಕಂಥದ್ದು, ಖಡ್ಗವನ್ನು ಹಿಡಿದಿರ್ತಕ್ಕಂಥದ್ದು, ಖಡ್ಗವನ್ನು ಇಲ್ಲಿ ತ್ರಿಶೂಲ ದಂಡವನ್ನು ಹಿಡಿದಿರ್ತಕ್ಕಂತಹದ್ದು. ಮತ್ತು ಭೈರವೇಶ್ವರ ಸ್ವಾಮಿಯಗೆ ಇರ್ತಕ್ಕಂಥ ಕಡಗಗಳು, ಪಾದುಕೆಗಳು ಮತ್ತು ಆ ಭೈರವೇಶ್ವರ ಸ್ವಾಮಿಯ ಕಿರೀಟ ಇವೆಲ್ಲವೂ ಸೂಕ್ಷ್ಮ ಕಲೆಗಳಿಂದ ಆಕೃತವಾಗಿದೆ. ಡಮರುಗ ನೈಜ ಶೈಲಿಯಲ್ಲ ಅದನ್ನು ಅದೇ ರೀತಿಯಲ್ಲಿ ಅದನ್ನು ನಿಜವಾದಂಥ ಡಮರುಗವೇನೋ ಅನ್ನೋ ರೀತಿಯಲ್ಲಿ ಆ ಡಮರುಗವನ್ನು ಹಿಡಿಯಲಾಗಿದೆ. ವಾಸ್ತವವಾಗಿ ನಂದಿಯ ಮೂರ್ತಿ ಇಲ್ಲಿರಬೇಕಾಗಿತ್ತು, ನವರಂಗದಲ್ಲಿ ಇರಬೇಕಾಗಿತ್ತು. ಅದು ಆ ಪೀಠದ ಮೇಲೆ ಇಟ್ಟಿದ್ದಾರೆ. ಪೀಠದ ಮೇಲೆ ಇಟ್ಟಿರ್ತಕ್ಕಂಥದ್ದು, ಕ್ರಮೇಣವಾಗಿ ಇಟ್ಟಿರ್ತಕ್ಕಂಥದ್ದು. ಯಾಕೆಂದರೆ ನೀವು ನಿಂತಿರ್ತಕ್ಕಂಥ ಪೀಠ ಇದೆಯಲ್ಲ, ಅದು ದೀಪ ಸೇವೆ, ಧೂಪ ಸೇವೆ ಮತ್ತು ದೇವರ ಸೇವೆಗಾಗಿ ಮೀಸಲಾಗಿರ್ತಕ್ಕಂಥ ಜಾಗ ಅದು. ಯಾಕೆ ಅಂದರೆ ಅಲ್ಲಿ ಭುವನೇಶ್ವರ ಇದೆ. ನಿಮ್ಮ ಮೇಲ್ಭಾಗದ ಟೊಳ್ಳಾಗಿರ್ತಕ್ಕಂಥ ಭಾಗವನ್ನು ಭುವನೇಶ್ವರ ಅಂತ ಹೇಳಿ ಕರೆದಿದ್ದೀವಿ. ಆ ಭುವನೇಶ್ವರದಲ್ಲಿ ಆ ಹಲವಾರು ಸಿಂಬಲೈಸೇಷನ್ಸ್ಗಳು, ಚಿತ್ರಣವನ್ನು ನೀಡಿರ್ತಾರೆ. ಕೆಲವು ಕಡೆ ವಿಷ್ಣುವಿನ ಅವತಾರಗಳನ್ನು ಕೆತ್ತಿರ್ತಾರೆ, ಇಲ್ಲದೇ ಇದ್ದರೆ ಶ್ರೀಕೃಷ್ಣನ ಬಾಲ್ಯ ಲೀಲೆಗಳನ್ನು ಕೆತ್ತಿರ್ತಾರೆ, ಇಲ್ಲದೇ ಇದ್ದರೆ ಶ್ರೀಕೃಷ್ಣ ಪರಮಾತ್ಮನ ಮತ್ತು ದೇವಾನುದೇವತೆಗಳ ಚಿತ್ರಣಗಳನ್ನು ಅಲ್ಲಿ ಕೆತ್ತಿರ್ತಾರೆ. ಗರ್ಭಗೃಹದ ನೇರವಾಗಿ ಈಗ ಕಳಶ ಕಟ್ಟಿರ್ತಕ್ಕಂಥದ್ರ ಮೇಲೆ ನೇರವಾಗಿ ಕಳಶ ಇರುತ್ತೆ. ಶಿಖರ ಇಲ್ಲಿಂದ ಆರಂಭವಾಗುತ್ತೆ. ಗರ್ಭಗೃಹದ ಈ ಭಾಗದಿಂದ ಮೇಲ್ಭಾಗದ ಶಿಖರ ಆರಂಭವಾಗುತ್ತೆ. ದೇವಾಲಯದ ಈ ಗರ್ಭಗೃಹದ ಬಾಗಿಲುಗಳು ಸಾಮಾನ್ಯವಾಗಿ ಚಿಕ್ಕದಾಗಿರುತ್ತೆ. ಈ ಭಾಗವನ್ನು ನಾವು ನವರಂಗ ಅಂತ ಹೇಳಿ ಕರಿತೇವೆ. ನವರಂಗ ಅಂತ ಹೇಳಿ ವಾಸ್ತು ಪಾರಿಭಾಷಿಕ ರೂಪದಲ್ಲಿ ಕರಿತೇವೆ. ಅಂದರೆ ಮಂಗಳಾರತಿ ಎಲ್ಲ ಇಲ್ಲಿ ತಗೋತೇವೆ. ಸೊ ಇದರ ಮುಂಭಾಗವನ್ನು ನಾವು ನವರಂಗ, ಮುಖಮಂಟಪ, ಸುಖನಾಸ ಅಂತ ಹೇಳಿ ಕರಿತೇವೆ. ಅದನ್ನು ಸುಖನಾಸದಲ್ಲಿ ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳು ಮತ್ತು ಸಾಂಪ್ರದಾಯಿಕ ಆಚರಣೆಗಳು ಇಲ್ಲಿ ನಡೆಯುತ್ತೆ. ಬೇಲೂರು ಹಳೆಬೀಡಲಾದ ನೃತ್ಯ ಸೇವೆಯೂ ನಡೀತಾ ಇತ್ತು ಈ ಸುಖನಾಸದಲ್ಲಿ. ಅಂದರೆ ಕೆಲವು ವಿಶೇಷವಾಗಿ ರಾಜ, ಮಂತ್ರಿ ಇಂಥವರಿಗಾಗಿ ನೃತ್ಯ ಸೇವೆಗಳು ನಡೀತಾ ಇತ್ತು. ಇಲ್ಲಿ ಪರಿವಾರ ದೇವತೆಗಳ ಗುಡಿಗಳಿರ್ತದೆ. ಈಗ ನಿಮ್ಮ ಹಿಂದೆ ಒಂದು ಗುಡಿ ಇದೆ, ಅಲ್ಲಿ ನಾವು ಸಪ್ತಮಾತೃಕೆಯರ ದೃಶ್ಯಗಳನ್ನು ಕಾಣ್ತೇವೆ. ಈ ಕಡೆ ಒಂದು ಗುಡಿ ಇದೆ, ಸರಸ್ವತಿಯನ್ನು ನಾವು ಕಾಣ್ತೇವೆ, ಸರಸ್ವತಿಯ ವಿಗ್ರಹವನ್ನು ಕಾಣ್ತೇವೆ. ಯಾವ ರೀತಿ ಇದನ್ನು ಐಡೆಂಟಿಫೈ ಮಾಡೋದು ಅಂದರೆ ಸಿಂಬಲೈಸೇಷನ್ ಆಗಿರುತ್ತೆ. ಅಂದರೆ ಇದನ್ನು ಜಪಮಣಿಯನ್ನು ಹಿಡಿದಿರ್ತಕ್ಕಂಥದ್ದು, ಬುಕ್ಕನ್ನು ಹಿಡಿದಿರ್ತಕ್ಕಂಥದ್ದು, ಕಮಲ ಇರ್ತಕ್ಕಂಥದ್ದು, ಹೀಗೆ ಸಿಂಬಲೈಸೇಷನ್ನ ಮೇಲೆ ಶಿಲ್ಪಗಳನ್ನು ನಾವು ಪರಿಚಯ ಮಾಡ್ಕೋಬೇಕಾಗುತ್ತೆ. ಸೂರ್ಯದೇವನ ದೇವಾಲಯದ ಸೂರ್ಯದೇವನ ಈ ಶಿಲ್ಪದ ಅಥವಾ ದೇವಾಲಯದ ಉಲ್ಲೇಖಗಳಿಲ್ಲ. ಅಂದರೆ ಈ ದೇವಾಲಯ ನಿರ್ಮಾಣವಾದ ಕೆಲವು ವರ್ಷಗಳ ನಂತರ ಆಗಿರಬಹುದು. ನಮ್ಮ ಶಿವಣ್ಣವರು ಅದನ್ನೇ ಹೇಳ್ತಾ ಇದ್ದರು. ಇಲ್ಲಿಯ ಇದನ್ನು ನೋಡಿ ಮುಖಮಂಟಪಕ್ಕೆ ಇದನ್ನು ಸೇರಿಸಿರಬಹುದು ಈ ಗುಡಿಯನ್ನು. ಒಟ್ಟಲ್ಲಿ ಶಿವಲಿಂಗದ ಮುಂಭಾಗದಲ್ಲಿ ಸೂರ್ಯದೇವನ ಸುಂದರವಾದಂಥ ಚಿತ್ರ ಇದೆ.
ಸೂರ್ಯದೇವನ ಸುಂದರವಾದಂಥ ಚಿತ್ರ ಇದೆ. ಸೂರ್ಯದೇವನ ಕಿರೀಟ ಮತ್ತು ಸೂರ್ಯದೇವನಿಗೆ ಅಲಂಕರಿಸಿರ್ತಕ್ಕಂತಹ ವಿವಿಧ ಬಗೆಯ ಆಭರಣಗಳು, ಅದರಲ್ಲೂ ವಿಶೇಷವಾಗಿ ಕಟಾಂಜನಗಳು, ಸೊಂಟಪಟ್ಟಿ ಮತ್ತು ಸೂರ್ಯದೇವನಿಗೆ ಹಾಕಿರ್ತಕ್ಕಂಥ ಕಡಗಗಳು, ನೀವಿವತ್ತು ಏನು ಚಿತ್ರಣದಲ್ಲಿ ನೀವು ಕಾಣ್ತೀರೋ ಆ ರೀತಿಯಲ್ಲಿ ಈ ಸೂರ್ಯದೇವನ ವಿಗ್ರಹವನ್ನು ಡಿಸೈನ್ಸ್ ಮಾಡಿದ್ದಾರೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಈ ಹೊಯ್ಸಳ ಕಲೆಯಲ್ಲಿ ಬಹಳವೇ ಮುಖ್ಯವಾಗಿರ್ತಕ್ಕಂಥದ್ದು ಸೂಕ್ಷ್ಮ ಕಲೆ ಅಂತ. ಇಲ್ಲಿ ಉಗುರನ್ನ ನೋಡಿ, ಈ ಉಗುರನ್ನ ಭಾಳ ನೀಟಾಗಿ ಅಬ್ಸರ್ವ್ ಮಾಡಿ. ಎಷ್ಟು ನೀಟಾಗಿ ಕೆತ್ತಿದ್ದಾನೆ ಅಂದರೆ ಬಹುಶಃ ಯಾವ ಶಿಲ್ಪಕಲೆಯಲ್ಲೂ ಇದನ್ನು ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನೀಟಾಗಿ ಈ ಉಗುರನ್ನ ಡಿಸೈನ್ಸ್ ಮಾಡಿದ್ದಾನೆ. ಆಮೇಲೆ ಆಭರಣಗಳನ್ನು ಡಿಸೈನ್ಸ್ ಮಾಡಿದ್ದಾನೆ. ಇದಕ್ಕೆ ಕುಸರಿ ಕೆಲಸಕ್ಕೆ ಇಲ್ಲಿ ನೋಡಿ, ಈ ಬಟನ್ಸ್ಗೂ ಡಿಸ್ಟೆನ್ಸ್ ಭಾಳವೇ ಹತ್ತಿರವಿದೆ. ಭಾಳ ಅಂದರೆ ಒಂದು ಪಾಯಿಂಟು ನೀವು ವ್ಯತ್ಯಾಸವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸೂಕ್ಷ್ಮ ಕಲೆಯ ಮೂಲಕ ಇದನ್ನು ಅಲಂಕರಿಸಲಾಗಿದೆ. ಹಾಗೆ ಸೂರ್ಯದೇವನ ಕಿರೀಟ ಇದೆ. ಸೂರ್ಯದೇವನ ಹಿಂದೆ ತೇಜಸ್ಸಿನ ನೋಡಿ ಪ್ರಭಾವಳಿ ಇದೆ. ಸೂರ್ಯದೇವನ ಹಿಂದಿನ ಪ್ರಭಾವಳಿಯನ್ನು ನಾವು ಕಾಣ್ತಾ ಬರ್ತೇವೆ.